ನಮಸ್ತೆ ಎಲ್ಲರಿಗೂ. ಇವತ್ತಿನ ದಿನ ಕುವೆಂಪುರವರ ಒಂದು ಸುಂದರ ಕವಿತೆಯ ಕೆಲವು ಸಾಲುಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕುವೆಂಪುರವರು ಬಡವರ ಮತ್ತು ಶ್ರೀಮಂತರ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿದ್ದಾರೆ. ಶ್ರೀಮಂತರು ಹೇಗೆ ಬಡವರನ್ನು ವಂಚಿಸ್ತಾರೆ ಅನ್ನೋದನ್ನು ತಿಳಿಸಿದ್ದಾರೆ. ಅದನ್ನು ಇವತ್ತು ನಿಮ್ಮ ಮುಂದೆ ಪ್ರಸ್ತುತಪಡಿಸೋದಕ್ಕೆ ಬಂದಿದ್ದೀನಿ. ಊರಿನ ಕೊಳೆಯನ್ನೆಲ್ಲ ತೊಳೆಯುವ ನಿನಗೆ ತೊಳೆಯ ನೀರಿಲ್ಲ. ಊರಿನ ಕೊಳೆಯನ್ನೆಲ್ಲ ತೊಳೆಯುವ ನಿನಗೆಯೇ ತೊಳೆಯಲು ನೀರಿಲ್ಲ. ಓ ತೋಟಿ, ಹಣವಂತರಿಗೆ ತೊಟ್ಟಿ ಮನೆಗಳನ್ನು ಕಟ್ಟುವವನಿಗೆ ಮಲಗಲು ಬಡಹಟ್ಟಿಗತಿಯಿಲ್ಲ. ಹಣವಂತರಿಗೆ ತೊಟ್ಟಿ ಮನೆಗಳನ್ನು ಕಟ್ಟುವವನಿಗೆ ಮಲಗಲು ಬಡಹಟ್ಟಿಗತಿಯಿಲ್ಲ. ಓ ಕೂಲಿಕಾರ, ಪೈರನು ಬೆಳೆಯ ನೀನು ಲೋಕಕ್ಕೆ ಕೋಳು. ಪೈರನು ಬೆಳೆಯ ನೀನು ಲೋಕಕ್ಕೆ ಕೋಳು. ಆದರೆ ಉಣ್ಣಲು ನಿನಗೆ ಕಾಳಿಲ್ಲ. ಆದರೆ ಉಣ್ಣಲು ನಿನಗೆ ಕಾಳಿಲ್ಲ. ಬಡಜನರು ಹೊಟ್ಟೆ ಬೆನ್ನಿಗೆ ಹತ್ತಿ ನರಳಿ ಹೊರಳುತ್ತಿರುವರು. ಬಡವರ ಹೊಟ್ಟೆ ಬೆನ್ನಿಗೆ ಹತ್ತಿ ನರಳಿ ಹೊರಳುತ್ತಿರುವರು. ಜವನ ಮನೆಗೆ ಕೈಗೆ ಕೈದುಗಳಿಲ್ಲ. ಕೈಗೆ ಕೈದುಗಳಿಲ್ಲ. ಬಾಯಿಗೆ ವಾಗ್ಮೀಯತೆ ಇಲ್ಲ. ಮೈಲಿ ರಕ್ತದ ಬಿಂದುವಿಲ್ಲ. ಮೈಲಿ ರಕ್ತದ ಬಿಂದುವಿಲ್ಲ. ರಾಜ್ಯದ ಭಾರ ನಿಮ್ಮ ಮೂಳೆಯ ಮೇಲೆ. ರಾಜ್ಯದ ಭಾರ ನಿಮ್ಮ ಮೂಳೆಯ ಮೇಲೆ. ರಾಜ್ಯದ ಭಾರ ನಿಮ್ಮ ಮೂಳೆಯ ಮೇಲೆ. ರಾಜ್ಯ ಭಾರದ ಸೂತ್ರ ಪಾತ್ರ ನಿಮಗಿಲ್ಲ. ರಾಜ್ಯ ಭಾರದ ಸೂತ್ರ ಪಾತ್ರ ನಿಮಗಿಲ್ಲ. ಶ್ರೀಮಂತ ಬೆಕ್ಕುಗಳೆಲ್ಲ ಸಭೆ ಸರ್ದಾರರಂತೆ ಬಡ ಹಿಲಿಗಳನ್ನು ಆಗಿದ್ದಾರೆ. ಶ್ರೀಮಂತ ಬೆಕ್ಕುಗಳೆಲ್ಲ ಸಭೆ ಸೇರ್ದಾರಂತೆ ಬಡ ಇಲಿಗಳನ್ನುದ್ಧಾರ. ಕೊಬ್ಬಿದರು ಕುರಿಗಲ್ಲ ಹಬ್ಬ. ಕೊಬ್ಬಿದರು ಕುರಿಗಲ್ಲ ಹಬ್ಬ ಕುರುಬಗೆ ಮಾತ್ರ. ಶ್ರೀಮಂತ ಬೆಕ್ಕುಗಳೆಲ್ಲ ಸಭೆ ಸೇರ್ದಾರಂತೆ ಬಡ ಹಿಲಿಗಳನ್ನುದ್ಧಾರ ಮಾಡಲಿಕ್ಕೆ. ಕೊಬ್ಬಿದರು ಕುರಿಗಿಲ್ಲ ಹಬ್ಬ ಕುರುಬಗೆ ಮಾತ್ರ. ಇಲ್ಲಿ ಕುವೆಂಪುರವರು ಬಡವರ ಜೀವನ ಹೇಗಿದೆ ಅಂತ ಅಂದರೆ, ಊರನ್ನೇ ಸ್ವಚ್ಛ ಮಾಡುವಂತಹ ತೋಟಿಗೆ ತೊಳೆಯೋದಕ್ಕೆ ನೀರು ಕೊಡೋದಿಲ್ಲ ನಮ್ಮ ಜನ. ಇಡೀ ಪ್ರಪಂಚಕ್ಕೆ ಮನೆಯನ್ನು ಕಟ್ಕೊಳ್ತಕ್ಕಂತಹ ವ್ಯಕ್ತಿಗೆ ಇರೋದಕ್ಕೆ ಮನೆ ಇರಲ್ಲ. ಭೂಮಿಗೆ ಉತ್ತು ಬಿತ್ತು ಬೆಳೆದು ಇಡೀ ಜಗತ್ತಿಗೆ ಊಟ ಹಾಕ್ತಕ್ಕಂತಹ ರೈತನಿಗೆ ಊಟಕ್ಕೆ ಕಾಳಿಲ್ಲ. ಬಡವರ ಮೈಯಲ್ಲಿ ಒಂದು ಹನಿ ರಕ್ತ ಕೂಡ ಇಲ್ಲ. ಆ ರೀತಿ ರಕ್ತ ಬಸ್ತೋಗಿದೆ. ಆದರೆ ಈ ಶ್ರೀಮಂತ ಬೆಕ್ಕುಗಳು ಇದರಲ್ಲ, ಆ ಬೆಕ್ಕುಗಳು ಇಲಿಗಳನ್ನು ಉದ್ಧಾರ ಮಾಡ್ತೀವಿ ಅಂತೇಳಿ ಸಭೆ ಸೇರ್ತಾರಂತೆ. ಆದರೆ ಅವರೇ ಇಲಿಗಳನ್ನು ತಿಂತಾರೆ ಅನ್ನೋದು ಇದರ ಮಾರ್ಮಿಕ ಅರ್ಥ ಆಗಿದೆ. ಇದನ್ನು ಕುವೆಂಪುರವರು ತುಂಬ ಮಾರ್ಮಿಕವಾಗಿ ಹೇಳಿದ್ದಾರೆ. ಇಲ್ಲಿ ಬಡವರ ಬಗ್ಗೆ ಮತ್ತು ಶ್ರೀಮಂತರು ಬಡವರನ್ನ ಹೇಗೆ ತುಳಿತಾ ಇದ್ದಾರೆ ಅನ್ನೋದರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಈ ಕಥೆ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಆದಷ್ಟು ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನನ್ನ ಈ ಕವನ ನಿಮಗೆ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದಗಳು.